ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ನವೆಂಬರ್ ಬಂತು ಅಂತ ಅಂದರೆ ನಮಗೆಲ್ಲ ಏನೋ ಹಬ್ಬದ ವಾತಾವರಣ. ಎಲ್ಲೆಲ್ಲೂ ಕನ್ನಡದ ಹಬ್ಬ, ಎಲ್ಲೆಲ್ಲೂ ಕನ್ನಡದ ಹಾಡು, ಎಲ್ಲೆಲ್ಲೂ ಕನ್ನಡದ ಪ್ರೀತಿ ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಹೀಗೆ ಕನ್ನಡದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ ಅಂತ ಹೇಳಿ ಹೊರಟಾಗ ನನಗೆ ಪರಿಚಯ ಆಗಿದ್ದು ಡಾಕ್ಟರ್ ರಾಧಾಮಣಿ MA ಅವರು. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗೆ ಪರಿಚಯ ಆಯಿತು ಅಂತಂದರೆ, ಹೀಗೆ ಕನ್ನಡದ ಬಗ್ಗೆ ಮಾತಾಡ್ತಾ ಪರಿಚಯ ಆಯಿತು. ಅವರು ಒಂದು ವಿಷಯನ ಹೇಳ್ತಾ ಇದ್ರು, ನಿಜವಾಗ್ಲೂ ಅದು ಹೌದಲ್ವಾ ಅಂತ ಅನ್ನಿಸ್ತು. ಏನಪ್ಪ ವಿಷಯ ಅಂತ ಅಂದರೆ, ನಾವು ಕನ್ನಡ ಅಂದ ತಕ್ಷಣ ನಮ್ಮ ತಾಯಿ ಇರ್ತೀವಿ, ಕನ್ನಡ ಅಂದ ತಕ್ಷಣ ಕನ್ನಡಾಂಬೆ ಅಂತ ಹೇಳ್ತೀವಿ. ಎಲ್ಲ ಪದಗಳು ಹೆಚ್ಚಾಗಿ ನಮ್ಮ ಸ್ತ್ರೀ ರೂಪಕ್ಕೆ ಸಿಕ್ಕಾಪಟ್ಟೆ ಹೊಂದುವಂತಹ, ತಾಯಿಗೆ ಹೊಂದುವಂತಹ ಪದಗಳನ್ನು ಬಳಕೆ ಮಾಡ್ತೀವಿ. ಆದರೆ ಗಂಡಸರಿಗೂ ಹೆಂಗಸರಿಗೂ ಎಲ್ಲೋ ಒಂದು ಭಾಷೆಯ ವ್ಯತ್ಯಾಸ ಇದೆ ಅನ್ನೋ ಒಂದು ವಿಚಾರವನ್ನು ಮಾತಾಡ್ತಾ ಇದ್ರು. ಎಲ್ಲೋ ನಮ್ಮ ಒಂದು ಕಮ್ಯುನಿಕೇಷನ್, ನಮ್ಮ ಈ ಭಾಷೆಯನ್ನು ಒಬ್ಬರಿಂದ ಒಬ್ರಿಗೆ ಮಾತಾಡಬೇಕಾದ್ರೆ, ಕಮ್ಯುನಿಕೇಟ್ ಮಾಡಬೇಕಾದ್ರೆ ಪುರುಷ ಪ್ರಧಾನವಾಗಿ ಹೆಚ್ಚಾಗಿ ಇದೆ ಅನ್ನೋ ಥರ ಹೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಹೇಳಿ ಮೇಡಮ್. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಭಾಷೆ ಅನ್ನೋದೇ ನನ್ನ ದೃಷ್ಟಿಯಲ್ಲಿ ಭಾಷೆ ಅನ್ನೋದು ಒಂದು ಅಧಿಕಾರ ಕೇಂದ್ರಿತವಾಗಿ ಬಂದಿದೆ, ಇದುವರೆಗೂ ಬಂದಿದೆ, ಇನ್ನು ಮುಂದೆ ಹೋಗುತ್ತೋ ಗೊತ್ತಿಲ್ಲ ನನಗೆ. ಅಧಿಕಾರ ಕೇಂದ್ರಿತವಾಗಿದೆ ಅಂತ ಮಾತ್ರ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಅಧಿಕಾರದ ಭಾಷೆ ಅಂದಾಗೆ ಅದರ ರೀತಿ ನೀತಿಗಳು ಬೇರೆ ಇರುತ್ತೆ. ಕುಟುಂಬದ ಒಳಗಡೆ ಇರುವಂತಹ ಭಾಷೆ ವಿಸ್ತರಣೆಯಾಗಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹೊರಗಡೆಗೆ ಬಂದಂತಹ ಸಂದರ್ಭದಲ್ಲಿ ಅದು ಪುರುಷರು ತಮ್ಮ ಅನುಭವ ಮತ್ತು ತಮ್ಮ ಹಿನ್ನೆಲೆಗೆ ಪೂರಕವಾಗಿಯೇ ಆ ಭಾಷೆಯನ್ನ ಕಟ್ಟಿಕೊಟ್ಟಿರೋದು ನಮ್ಗೆ ಕಾಣಿಸುತ್ತೆ. ಅಂದ್ರೆ ಎಕ್ಸಾಂಪಲ್ ಅಂದ್ರೆ ಉಪಮೆ, ರೂಪಕಗಳ ಸೃಷ್ಟಿಗಳು ಆಗ್ಬೋದು, ಭಾಷೆ ಬಳಕೆಯಲ್ಲಿ ಉಪಮ ಮತ್ತು ರೂಪಕಗಳ ಸೃಷ್ಟಿ ಆಗ್ಬೋದು, ತತ್ವ, ಜ್ಞಾನ, ಮೀಮಾಂಸೆಯನ್ನ ಸೃಷ್ಟಿಸ್ಕೊಂಡಿರೋದು, ಇದೆಲ್ಲವೂ ಅವರಿಗೆ ಪೂರಕವಾಗಿ ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಜ್ಞಾನ ಮೀಮಾಂಸೆಯ ಪ್ರಕಟಗೊಳ್ಳುವ ಮಾಧ್ಯಮವೇ ಒಂದು ಭಾಷೆ ಆಗಿರೋ ಕಾರಣದಿಂದ ಈ ಜ್ಞಾನ ಮೀಮಾಂಸೆಯಲ್ಲಿ ಮಹಿಳಾ ವಿರೋಧಿ ಮತ್ತು ಪುರುಷ ಪರವಾದ ನೆಲೆ ಹೆಚ್ಚು ಕಂಡು ಬರುತ್ತದೆ. ಕುಟುಂಬದ ನಿತ್ಯ ವ್ಯವಹಾರದಲ್ಲಿ ಹೇಗೆ ಮಹಿಳೆಯನ್ನು ಸಂಬೋಧಿಸಲಾಗುತ್ತದೆಯೋ ಅಲ್ಲಿಂದ ಹಿಡಿದು ಮಹಿಳೆಯರ ಸ್ಥಾನಮಾನ, ನಿರ್ದೇಶನಕ್ಕೆ ಅನುಗುಣವಾಗಿ ಅವರ ಸ್ಥಾನಮಾನಗಳನ್ನು ನಿರ್ಧರಿಸುವಂತ ವ್ಯಾಕರಣ ಕೂಡ ಪುರುಷ ಅಧಿಕಾರವನ್ನು ಸ್ಥಿರೀಕರಿಸುವ ಒಂದು ನೆಲೆಯಲ್ಲಿಯೇ ಭಾಷೆ ಕೆಲಸ ಮಾಡ್ತದೆ ಅನ್ನೋದು ನನ್ಗೆ ಅನ್ಸುತ್ತೆ. ಹಾಗೆ ಧರ್ಮದಲ್ಲಿಯೂ ಕೂಡ ಮೋಕ್ಷ ಲಕ್ಷ್ಮಿಯೊಂದಿಗಿನ ಸಂಯೋಗ ಅಂತ ಹೇಳುವ ಸಂದರ್ಭ ಆಗ್ಬೋದು. ಕಾವ್ಯ ಮೀಮಾಂಸೆಯಲ್ಲಿ ವೇಶ್ಯೆ ಹೇಗೆ ಸುಖ ನೀಡ್ತಾಳೋ ಹಾಗೆ ಕಾವ್ಯವನ್ನು ಓದಿದಂತಹ ಕಾವ್ಯ ಮೀಮಾಂಸೆಯಲ್ಲಿ ವೇಶ್ಯೆ ನೀಡುವ ಸುಖದಂತೆ ಕಾವ್ಯವನ್ನು ಓದುವಾಗ ಸುಖ ಸಿಗ್ಬೇಕು ಅಂತ ಹೇಳುವ ಮಾತುಗಳಾಗ್ಬೋದು. ಇವೆಲ್ಲವೂ ಪುರುಷ ಅನುಭವದ ಮತ್ತು ಪುರುಷ ಪರವಾದ ಹಿನ್ನೆಲೆಯಲ್ಲಿಯೇ ರಚಿತವಾದಂತಹ ಒಂದು ಉಪಮೆ ಮತ್ತು ರೂಪಕಗಳೇ ಆಗಿವೆ. ಇನ್ನು ರಾಜಕಾರಣದ ವಿಷಯಕ್ಕೆ ಬರೋದಾದ್ರೆ, ಅಲ್ಲಿ ಕೂಡ ಸ್ಪಷ್ಟವಾಗಿ ಈ ಕ್ಷೇತ್ರ ಮಹಿಳೆಯದು, ಈ ಕ್ಷೇತ್ರ ಮಹಿಳೆಯದು ಅಂತ ನಿರ್ಧರಿಸಲಾಗ್ಬಿಟ್ಟಿದೆ. ಇನ್ನು ರಾಜಕಾರಣಕ್ಕೆ ಮಹಿಳೆಯ ಪ್ರವೇಶ ಅಂತೂ ಆದಂತಹ ಸಂದರ್ಭದಲ್ಲಿಯೂ ಕೂಡ ಕುಟುಂಬದ ಅಸಮಾನ ನೆಲೆಯ ಅಧಿಕಾರದ ಪರಿಭಾಷೆಯನ್ನೇ ರಾಜಕಾರಣದಲ್ಲಿ ಕೂಡ ನಾವು ನೋಡ್ಬೋದು. ಅಂದ್ರೆ ಉದಾಹರಣೆಗೆ, ನಾನು ಬಳೆ ತೊಟ್ಕೊಂಡಿಲ್ಲ ಅಂತ ಹೇಳೋ ಮಾತುಗಳು, ಅಡಿಗೆ ಮನೆಗೆ ಸೀಮಿತ ಆಗಿರೋದು ಅಂತ ಹೇಳುವ ಮಾತುಗಳು, ಇವೆಲ್ಲವೂ ಕುಟುಂಬದ ಅಸಮಾನತೆಯ ದ್ಯೋತಕವಾಗಿಯೇ ನಮ್ಗೆ ಇಂದಿಗೂ ಕಾಣಿಸ್ತಾ ಇದಾವೆ. ಹಾಗೆ ರಾಷ್ಟ್ರ ರಾಜಕಾರಣದಲ್ಲಿ ಕೂಡ ರಾಷ್ಟ್ರಪತಿ ಅನ್ನೋ ಪದ ಆಗ್ಬೋದು. ರಾಷ್ಟ್ರಪತಿ ಪತ್ನಿ ಯಾಕಿಲ್ಲ ಅಂತ ಕೇಳ್ತಾರೆ. ಆದ್ರೆ ಅದು ರಾಷ್ಟ್ರಪತಿ ಅನ್ನೋ ಪದ ಪುರುಷ ಮತ್ತು ಸ್ತ್ರೀ ಇಬ್ಬರನ್ನೂ ಒಳಗೊಂಡಂತಹ ಒಂದು ಸೂಚಕವಾದ ಪದ ಆಗಿದೆ. ಇನ್ನು ಮಾನವ ಸಾಮಾನ್ಯ ಅಂತ ಹೇಳುವಾಗ ಹೆಣ್ಣು ಮತ್ತೆ ಗಂಡು ಎರಡನ್ನೂ ಒಳಗೊಂಡದ್ದು ಮಾನವ ಸಾಮಾನ್ಯ. ಆದ್ರೆ ನಾವ್ ಏನ್ ಮಾಡ್ತಿದೀವಿ ಅಂತ ಅಂದ್ರೆ, ಅವನು ಇತಿಹಾಸಕಾರ, ಅವನು ಸಾಹಿತ್ಯಿಕವಾಗಿ ಹೇಳುವಂತ ಸಂದರ್ಭದಲ್ಲಿ ವಿಮರ್ಶಕ, ಓದುಗ ಅನ್ನೋ ಪದವನ್ನ ನಾವು ಹೆಚ್ಚು ಬಳಸ್ತೀವಿ. ಅಲ್ಲಿ ಎಲ್ಲೂ ಆ ಓದುಗ ಮುಂತಾದ ಪುರುಷವಾಚಕ ಭಾಷಾ ಬಳಕೆಯಲ್ಲಿ ಇಡೀ ಮಹಿಳಾ ಲೋಕವೇ ಕಣ್ಮರೆ ಆಗಿದೆ. ಮಹಿಳೆಯೇ ಅದೃಶ್ಯಳಾಗಿದ್ದಾಳೆ ಅಂತ ಅನ್ಸೋಷ್ಟ್ರ ಮಟ್ಟಿಗೆ ಈ ಪರಿಭಾಷೆಗಳು ಬಳಕೆ ಆಗಿದೆ. ಸಾಹಿತ್ಯಿಕವಾಗಬಹುದು, ಐತಿಹಾಸಿಕ, ರಾಜಕೀಯ ಎಲ್ಲಾ ವಲಯದಲ್ಲಿಯೂ ಮಹಿಳೆಯ ಅದೃಶ್ಯ ಎದ್ದು ಕಾಣುವಂತಹ ಪರಿಭಾಷೆಯಲ್ಲಿ ಪದ ಬಳಕೆಗಳಾಗಿರೋದನ್ನ ನಾವು ನೋಡ್ಬೋದು. ಇನ್ನು ನಮ್ಮ ನಿತ್ಯ ದೈನಂದಿನ ಭಾಷಾ ಬಳಕೆಯಲ್ಲಿ, ಕಾವ್ಯ ಮೀಮಾಂಸೆಯಲ್ಲಿ, ವಿಮರ್ಶೆಯಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ, ಧರ್ಮತತ್ವ ಜಿಜ್ಞಾಸೆಯಲ್ಲಿ ಮಹಿಳೆಯ ಅಸ್ತಿತ್ವವನ್ನು ಇಲ್ಲವಾಗಿಸಿರೋದನ್ನ ನಾವು ಇದುವರೆಗಿನ ಭಾಷಾ ಬಳಕೆ ಮತ್ತು ಇದುವರೆಗಿನ ಭಾಷಾ ಇತಿಹಾಸದಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ.
ಭಾಷೆಯನ್ನು ನಾವು ತಾಯಿ ಅಂತ ಕರಿತೀವಿ. ಆಗ್ಲೇ ಹೇಳ್ದ ಹಾಗೆ ಅದನ್ನ ನಾವು ತಾಯಿ ಅಂತ ಕರಿತೀವಿ. ತಾಯಿ ಅನ್ನೋ ಪದನೇ ಒಂದು ಭಾವನಾತ್ಮಕ ಪದ. ಅಂದ್ರೆ ತಾಯಿ ಅನ್ನೋದೇ ಒಂದು ಎಲ್ಲವನ್ನು ಒಗ್ಗೂಡಿಸುವ ಒಂದುಗೂಡಿಸುವ ಒಂದು ಸಾಧನವಾಗಿರುವ ಕಾರಣದಿಂದ ಪುರುಷ ಬಹಳ ಬುದ್ಧಿವಂತ ಅಂತ ಕಾಣಿಸುತ್ತೆ. ಅದಕ್ಕೆ ಮಾತ್ರ ಅವನು ತಾಯಿ ಈಗ ನಾವು ನೋಡ್ತೀವಿ ಭಾರತಾಂಬೆ ಅಂತ ಕರಿತೀವಿ, ಕರ್ನಾಟಕಕ್ಕೆ ಬಂದಾಗ ಕನ್ನಡಾಂಬೆ, ಭುವನೇಶ್ವರಿ ಅಂತ ಕರಿತೀವಿ. ಇದನ್ನ ಹೇಳೋ ಮೂಲಕ ಎಲ್ಲವನ್ನು ಒಗ್ಗೂಡಿಸುವ ಒಂದು ಪ್ರಯತ್ನದ ಸಾಧನವಾಗಿ ತಾಯಿ ಅನ್ನೋ ಪದವನ್ನ ಬಳಸ್ಕೊಳ್ಳುವಂತಹ ನಾವುಗಳು ನಿತ್ಯ ಬಳಕೆಯಲ್ಲಿ ಬಳಸುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆ ಭಾಷೆಯನ್ನು ಬಳಸುವಂತಹ ಸಂದರ್ಭದಲ್ಲಿ ಅವರು ತೋರ್ಪಡಿಸುವಂತಹ ಲಿಂಗಭೇದ ತಾರತಮ್ಯ ಎದ್ದು ಕಾಣಿಸುತ್ತೆ. ಅದನ್ನ ನಾವು ತುಂಬಾ ಬಹಳ ಎಚ್ಚರಿಕೆಯಿಂದ ಸೂಕ್ಷ್ಮತೆಯಿಂದ ವಿಮರ್ಶಾತ್ಮಕವಾಗಿ ಸೂಕ್ಷ್ಮತೆಯಾಗಿ ನೋಡ್ಬೇಕು ಅನ್ನೋದು ನನ್ನ ವಾದ. ಓಕೆ, ನೀವು ಹೇಳಿದ್ ನಿಜವಾಗ್ಲೂ ಹೌದಲ್ವಾ ಅಂತ ಅನ್ನಿಸ್ತಾ ಇದೆ ಪ್ರತಿಯೊಂದು ಪದಗಳನ್ನ ಕೇಳಿದಾಗ. ಹಾಗಿದ್ರೆ ಈ ಒಂದು ಪದಗಳನ್ನ ನಾವು ಉಪಯೋಗಿಸುವಾಗ ಅಥವಾ ನಾವೇನಾದ್ರೂ ಬದಲಾವಣೆ ಮಾಡ್ಕೊಂಡು ಉಪಯೋಗಿಸಬಹುದಾ ಅಂತ ಕೇಳೋದಾದ್ರೆ? ಅದೇ, ಈಗ ನಾವು ಈಗಾಗ್ಲೇ ಒಂದು ರೂಢಿಗತವಾಗಿ ಬಂದದಾಗೋಗಿದೆ. ಆದ್ರೆ ಇದನ್ನ ಬಳಸುವಂತ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ನಿರ್ದೇಶಕರು, ಒಬ್ಳು ಮಹಿಳೆ ನಿರ್ದೇಶಕರಾದಾಗ ಅವ್ರನ್ನ ನಿರ್ದೇಶಕಿ ಅಂತಾರೆ, ಅಥವಾ ಒಬ್ರು ಪ್ರವಾಚಕಿ ಅಂತ ಕರೀತಾರೆ. ಅದ್ರ ಬದಲು ಪುರುಷ ಮತ್ತೆ ಸ್ತ್ರೀಯರನ್ನು ಒಳಗೊಳ್ಳುವಂತಹ ಪದಗಳು ನಿರ್ದೇಶಕರು, ಆಮೇಲೆ ವಿಮರ್ಶಕರು, ಪ್ರವಾಚಕರು ಈ ತರ ಕೂಡ ಕರಿಬಹುದು. ಅಲ್ಲಿ ಮಹಿಳೆ ಒಳಗೊಳ್ಳಕ್ಕೆ ಸಾಧ್ಯ ಇದೆ. ಈ ತರದ ಒಂದು ಸೂಕ್ಷ್ಮತೆ ಮತ್ತೆ ವಿಮರ್ಶಾತ್ಮಕ ಎಚ್ಚರಿಕೆ ಇದ್ರೆ ಖಂಡಿತವಾಗ್ಲೂ ಭಾಷೆಯಲ್ಲಿ ಮಹಿಳೆಯನ್ನು ಒಳಗೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಬಳಸ್ಬೋದು ಅಂತ ಅನ್ಸುತ್ತೆ. ಮ್ಯಾಮ್, ಹಾಗಿದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಗಂಡು ಹೆಣ್ಣಿಗೆ ಬೇರೆ ಬೇರೆ ಇದೆಯಾ? ಹಾಗಿದ್ರೆ ಕನ್ನಡ ಭಾಷೆಯಲ್ಲಿ ಹೆಣ್ಣಿಗೊಂದು ಗಂಡಿಗೊಂದು ಅಂತ ಇಲ್ಲ. ಭಾಷೆ ಬಳಕೆ ಮಾಡೋರು ಪುರುಷ ಒಬ್ಬನೇ ಈ ಜಗತ್ತಿನಲ್ಲಿ ಇಲ್ಲ, ಮಹಿಳೆನೂ ಇದ್ದಾಳೆ. ಅವನ ಜೊತೆಯಲ್ಲೇ ಶತಮಾನಗಳಿಂದ ಅವನ ಜೊತೆಯಲ್ಲೇ ಬಂದಿರೋ ಕಾರಣದಿಂದ ಅವಳನ್ನ ಒಳಗೊಳ್ಳುವಂತೆ ಇದ್ರೆ ಈ ಭೂಮಂಡಲಕ್ಕೆ ಮಹಿಳೆಯ ಕೊಡುಗೆಯು ಅಪಾರವಾಗಿದೆ. ಹಂಗಿದ್ದಾಗ ಅವಳನ್ನೇ ದೇವತೆಯ ಮಟ್ಟಕ್ಕೆ ಏರಿಸ್ತಾರೆ. ಮತ್ತೆ ಅಲ್ಲೆಲ್ಲೋ ಒಂದ್ ಕಡೆ ಅವಳನ್ನೇ ತೆಗಳುವಂತ ಕೆಲಸ ಕೂಡ ನಡೀತಾ ಇದೆ. ಅದು ಆಗ್ಬಾರ್ದು ಅಂತ. ಉದಾಹರಣೆಗೆ ವಚನ ಸಾಹಿತ್ಯದಲ್ಲಿ ಬರುವಂತಹ ಶರಣಸತಿ ಲಿಂಗಪತಿ ಅನ್ನೋ ಒಂದು ಮಾತಿದೆಯಲ್ಲ, ಅದನ್ನು ತುಂಬ ಉದಾತ್ತವಾಗಿ ನಾವು ಕೂಡ ಬಳಸ್ಕೋಬಹುದು. ಯಾಕಂದ್ರೆ ಶರಣಸತಿ ಅಂದ್ರೆ ಭಕ್ತನೇ ಸತಿ, ಪತಿ ಯಾರು ಅಂದ್ರೆ ಶಿವ. ಶರಣಸತಿ ಲಿಂಗಪತಿ ತನ್ನ ಅಂದ್ರೆ ಅಲ್ಲಿ ಶರಣ ಅನ್ನೋನೇ ಭಕ್ತನೇ ಸತಿಯಾದಾಗ ಶಿವ ಪತಿಯಾಗಿ ಬರ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಏನಾಗುತ್ತೆ, ಸತಿಪತಿ ಎಲ್ಲರೂ ಲಿಂಗಕ್ಕೂ ಮತ್ತೆ ದೈವವನ್ನ ಭಕ್ತನ ಜೊತೆ ಮಾಡುವಂತಹ ಒಂದು ಕೆಲಸ ಅದು ಅಲ್ಲಿ ವಚನಕಾರರು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಶರಣಸತಿ ಲಿಂಗಪತಿ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ವಚನಕಾರರು ತಂದಿರೋದು ನಿಜವಾಗ್ಲೂ ಸಂತೋಷ ಪಡೋ ಅಂಥ ವಿಚಾರ. ನೋಡಿ, ಬೇರೆ ಯಾವ ಸಾಹಿತ್ಯದಲ್ಲೂ ಆ ಥರದ್ದು ಒಂದು ದೈವವನ್ನೇ ಒಂದು ತನ್ನ ಹತ್ರಕ್ಕೆ ಸೆಳ್ಕೊಳ್ಳುವಂಥ ಪ್ರಯತ್ನ ನಡೆದಿರೋದು ವಚನ ಸಾಹಿತ್ಯದಲ್ಲೇ. ಅಲ್ಲಿ ಆ ಭಾಷೆ ಬಳಕೆ ನನಗೆ ಈ ಭಾಷೆದ ಹೈರಾರಿಕೆ ಏನಿದೆ, ತಾರತಮ್ಯ ಇದೆಯಲ್ಲ, ಆ ತಾರತಮ್ಯನ ಹೋಗ್ಲಾಡಿಸುವ ಒಂದು ಎಳೆ ವಚನ ಸಾಹಿತ್ಯದಲ್ಲಿ ಶರಣಸತಿ ಲಿಂಗಪತಿ ಅಂತ ನನಗೆ ಅನಿಸುತ್ತೆ ಅಂತ. ಶರಣ ಅಂದ್ರೆ ಇಲ್ಲಿ ಗಂಡು ಹೆಣ್ಣು ಇಲ್ಲ. ಶರಣ ಸತಿ ಅನ್ನೋದು, ನಾವು ಸತಿ ಅನ್ನೋದು ಹೆಣ್ಣು ಅಂತೀವಿ, ಅವನು ಭಕ್ತ ಅಷ್ಟೇ. ಅಲ್ಲಿ ಲಿಂಗ ಇಲ್ಲ, ಅಲ್ಲಿ ಲಿಂಗ ಇಲ್ಲ. ಶರಣ ಸತಿ ಲಿಂಗಪತಿ ಅಂದ್ರೆ ಶರಣ ಸತಿ ಆದ್ರೆ ಲಿಂಗಪತಿ ಆದ್ರೆ ಹೇಗೆ ಭಕ್ತಿ ಮತ್ತು ದೈವ ಮತ್ತು ಭಕ್ತನ ನಡುವಿನ ಸಂಬಂಧ ಹೇಗಿರುತ್ತೋ ಹಾಗೆ ಭಾಷೆ ಮತ್ತು ಮಹಿಳೆ ಮತ್ತು ಪುರುಷರು ಎಲ್ಲರೂ ಒಂದೇ. ಈ ಅವರ ಒಳಗೊಳ್ಳುವಿಕೆ ಕೂಡ ಆ ಶರಣಸತಿ ಲಿಂಗಪತಿ ಥರ ಇರಬೇಕು ಅನ್ನೋದು ನಿಮ್ಮ ವಾದ. ನನ್ನ ವಾದ. ಈ ಒಂದು ವಿಚಾರವಾಗಿ ನಾವು ಇದುವರೆಗೂ ಯೋಚಿಸಿರ್ಲಿಲ್ಲ, ಅದರಲ್ಲೂ ನಾನು ಅಂತ ಅನ್ಸುತ್ತೆ. ಈ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ನಾಟಿದೆ ಅಂತ ಅನ್ಕೋತೀನಿ. ಯಾಕೆ ಈ ತರ ಆಗ್ಬಾರ್ದು ಅನ್ನೋದಷ್ಟೇ ನಮ್ಮ ಒಂದು ಪ್ರಶ್ನೆ. ಆದ್ರೆ ಇನ್ನೂ ಉತ್ತಮ, ಹೆಣ್ಮಕ್ಳಿಗೆ ಇನ್ನೊಂದಷ್ಟು ಜವಾಬ್ದಾರಿ ಜೊತೆಗೆ ಗೌರವವನ್ನ ಸಲ್ಲಿಸಿದ ಹಾಗೆ ಅಂತ ಅನ್ಸುತ್ತೆ ಅಲ್ವಾ? ಓಕೆ, ಸೊ ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದರ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಬಾಕ್ಸ್ ನಿಮ್ದೇ ಆಗಿದೆ. ಸೊ ನಿಮ್ಮ ಒಂದು ವಿಚಾರಗಳನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಮತ್ತಷ್ಟು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಕೃತಿಕಾ ಸೈನಿಂಗ್ ಆಫ್. ನಮಸ್ಕಾರ.